ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಾಗ ಬೆಂಗಳೂರಿನಾಗ ನಾ ಸ್ಯಾಟರ್ಡೆ ಸಂಡೇ ವೀಕೆಂಡ್ ಹೆಂಗೆ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇದು ಫಸ್ಟ್ಗೆ ಸ್ಯಾಟರ್ಡೇದ ವೀಡಿಯೋ. ಸೊ ನಾವು ಸ್ಯಾಟರ್ಡೆ ನೈಟ್ ಫ್ಯಾಮಿಲಿ ಜೊತೆ ಡಿನ್ನರ್ಗೆ ಅಂತ ಹೇಳಿ ಹೊರಟ್ವಿ. ನಾವು ಹೋಗಿದ್ದ ಗಿಲ್ಲೀಸಿಗೆ, ಇದು ಬನ್ನೇರುಘಟ್ಟ ರೋಡಿಗೆ ಅದ. ಸೊ ನಮ್ಮ ಮನೆಗೆ ಸ್ವಲ್ಪ ನಿಯರ್ ಅದ ಅಂಥೇಳಿ ಇಲ್ಲಿ ಹೋಗಿದ್ವಿ. ಆ್ಯಂಡ್ ಇಲ್ಲಿ ಭಾಳ ಸತನೂ ಹೋಗೇವಿ. ಇಲ್ಲಿ ಫುಡ್ ನಮಗೆ ಭಾಳ ಇಷ್ಟ ಇರ್ತದೆ. ಹಾಯ್ ಮಾಡು ಅಮ್ಮ, ಹಾಯ್ ಮಾಡು ನೀವು ಬೇಡ, ಇಲ್ಲಿ ನೋಡಿ, ಹಾಯ್ ಮಾಡು, ಸೇ ಹಾಯ್. ಆ್ಯಂಬಿಯನ್ಸ್ ಮಾತ್ರ ಮಸ್ತ್ ಅದ. ಆ್ಯಂಡ್ ಆಲ್ಸೋ ಫುಡ್ ಅಂತೂ ಅಮೇಝಿಂಗ್ ಇರ್ತದೆ. ಇಲ್ಲೇ ನಾವು ಬಂದೇವಿಲ್ಲೇ ಭಾಳ ಸತ. ನಾವು ಆಲ್ರೆಡಿ ಟೇಬಲ್ನ ರಿಸರ್ವ್ ಮಾಡಿದ್ವಿ ಮುಂಚೆನ, ವೀಕೆಂಡ್ ಆಗಿರೋದ್ರಿಂದ ನೋಡಿ. ನಮ್ಮ ಫೇವ್ರೇಟ್ ಫುಡ್ಸ್ನ ಆರ್ಡ್ರ್ ಮಾಡಿದ್ವಿ. ಏನೆಲ್ಲ ಆರ್ಡ್ರ್ ಮಾಡಿದ್ವಿ ಬರೀ ತೋರಿಸ್ತೀನಿ. ಫಸ್ಟ್ಗೆ ನಾವು ಕ್ರಿಸ್ಪಿ ಕಾರ್ನ ತೊಗೊಂಡ್ವಿ. ಇದು ನಮ್ಮ ಅಕ್ಕನ ಫೇವ್ರೇಟ. ಯಾರ್ಯಾರಿಗೆ ಏನೇನು ಇಷ್ಟ ಅದನ್ನು ತೊಗೊಂಡಿದ್ವಿ. ಆ್ಯಂಡ್ ಚೀಸಿ ನಾಚೋಸ್ ತೊಗೊಂಡಿದ್ವಿ. ಇದು ಭಾರಿ ಟೇಸ್ಟ್ ಇರ್ತದಿಲ್ಲ, ಇದು ಮಸ್ಟ್ ಟ್ರೈ. ಆ್ಯಂಡ್ ದೆನ್ ವೈಟ್ ಸಾಸ್ ಪಾಸ್ತಾ ಆರ್ಡ್ರ್ ಮಾಡಿದ್ವಿ. ಇಲ್ಲಿ ಗಿಲ್ಲಿಸ್ದಾಗ ಇದು ವೈಟ್ ಸಾಸ್ ಪಾಸ್ತಾ ಮಸ್ತ್ ಇರ್ತದ. ನಮ್ದು ಫೇವ್ರೇಟ್ ಇದೆ, ನಂದು ಪರ್ಸ್ನಲ್ ಫೇವ್ರೇಟ್ ಇದೆ. ನಂಗೆ ಭಾಳ ಇಷ್ಟ ಇರ್ತದೆ ಇಲ್ಲಿ ವೈಟ್ ಸಾಸ್ ಪಾಸ್ತಾ. ಆ್ಯಂಡ್ ಗಾರ್ಲಿಕ್ ಬ್ರೆಡ್ನು ಅಮೇಝಿಂಗ್ ಇರ್ತದೆ. ಇಲ್ಲಿ ಟೋಟಲ್ ಫುಡ್ನ ಅಮೇಝಿಂಗ್. ಸೊ ನಮ್ಗೆ ಏನೇನು ಬೇಕು ನಾವು ಅದು ತೊಗೊಂಡು ತಿಂದ್ವಿ. ಆ್ಯಂಡ್ ಲಾಸ್ಟ್ಗೆ ನಾವು ವೆಜ್ ಬಿರಿಯಾನಿನ ತೊಗೊಂಡ್ವಿ. ವೆಜ್ ಬಿರಿಯಾನಿ ಅಲ್ಲ, ಒಂದು ಏನಾರ ಡೆಸರ್ಟ್ ಬೇಕಲ್ಲ, ಇದಿಲ್ಲ ಅಂದ್ರೆ ಹೆಂಗೆ. ಸೊ ಇದು ಇಲ್ಲಿ ಬ್ರೌನಿ ಕೇಕ್ನು ಮಸ್ತ್ ಇರ್ತದೆ. ಎಲ್ಲ ತಿನ್ಕೊಂಡು ಇಲ್ಲಿ ಕೆಳಗಡೆ ಪಬ್ನು ಅದ. ಸೊ ನೀವು ಎಂಜಾಯ್ ಮಾಡ್ಬೋದು ಇಲ್ಲಿನೂ. ಸೊ ನಮ್ದು ಪುಟಾಣಿಗೆ ಇಲ್ಲಿ ಪಬ್ ಭಾಳ ಸೇರ್ತದೆ. ಸೊ ಅವ್ರು ಬರ್ತಿರ್ತಾರೆ ಇಲ್ಲಿ ಹಗಲೆಲ್ಲ. ಸೊ ಆಕಿ ಭಾಳ ಅಂದ್ರೆ ಭಾಳ ಇಷ್ಟ ಡ್ಯಾನ್ಸ್ ಮಾಡ್ಲಿಕ್ಕೆ. ಮಸ್ತ್ ಎಂಜಾಯ್ ಮಾಡಿಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋದ್ರಾಗ ರಾತ್ರಿ ಅರೌಂಡ್ 12 o'clock ಏನೋ ಆಗಿತ್ತು. ನನಗೆ ಬೆಳಿಗ್ಗೆ ಲಘು ಇದು ಹೊರಗೆ ಹೋಗೋದಿತ್ತು. ಸೊ ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ವಿ. ಆ್ಯಂಡ್ ದೆನ್ ಅಲ್ಲಿ ಮಾರ್ನಿಂಗ್ ಎದ್ದು ರೆಡಿಯಾಗಿ ನಾನು ಆಲ್ರೆಡಿ ಲೇಟ್ ಆಗಿದ್ದೆ, ಫ್ರೆಂಡ್ಸ್ ಕಡೆ ಹೊಂಟಿದ್ದೆ. ಬಿಸಿಲು ಬಿತ್ತೂರ್ನು ಥಂಡ್ ಹಿಡಿಲಿಕತ್ತದ. ಸೊ ಇವಾಗ ಕ್ಯಾಬ್ ಬುಕ್ ಮಾಡಿ ವೇಟ್ ಮಾಡ್ಲಿಕತ್ತೇನೆ. ಮೆಟ್ರೋ ಸ್ಟೇಷನ್ಗೆ ಹೋಗ್ಬೇಕು. ಈಗ ಮೆಟ್ರೋ ಸ್ಟೇಷನಿಗೆ ಬಂದು ಹೊಂಟೆ. ಈಗ ಇಲ್ಲಿಂದ ಮತ್ತೆ ಇಳ್ಕೊಂಡು ಮತ್ತು ನಾ ಕ್ಯಾಬ್ ತೊಗೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು. ಆ್ಯಂಡ್ ದೆನ್ ಅಲ್ಲಿಂದ ಪ್ಲ್ಯಾನ್ ಮಾಡ್ಬೇಕು ಎಲ್ಲಿಗಂತ. ಸೊ ಇವಾಗ ನಾನು ಮೆಟ್ರೋ ಸ್ಟಾಪಿಗೆ ಇಳ್ಕೊಂಡು ಕೆಳಗೆ ಹೊಂಟೀನಿ. ಹೋಗಿ ಕ್ಯಾಬ್ ಬುಕ್ ಮಾಡ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ. ಆ್ಯಂಡ್ ದೆನ್ ನಿಮಗೆ ಅಲ್ಲಿ ಹೋಗಿ ಸಿಗ್ತೇನೆ. ಸೊ ನಾನು ನನ್ನ ಫ್ರೆಂಡ್ ಮನೆಗೆ ಹೋದೆ. ಬಟ್ ಅಲ್ಲಿ ಅವ್ರ ಮನೆನ ವೀಡಿಯೋ ಅದು ಕ್ಯಾಪ್ಚರ್ ಮಾಡ್ಲಿಕ್ಕಾಗಲಿಲ್ಲ, ಬಿಕಾಸ್ ಅವ್ರ ಫ್ಯಾಮ್ಲಿ ಎಲ್ಲ ಇತ್ತು. ಸೊ ನಾನು ನನ್ನ ಫ್ರೆಂಡ್ಸ್ ಹೊರಗೆ ಹೊರಟ್ವಿ. ಜೀವನ ಗ್ಯಾರಂಟಿ ಇಲ್ಲ. ಸೊ ನಾವಿಲ್ಲಿ ರಾಜಸ್ಥಾನ್ ಸೇಲಿಗೆ ಬಂದೀವಿ. ಏನು ನೋಡೋಕೆ ಇಷ್ಟಪಡ ಆಕೆ ಮನೆ ಹತ್ರ ಝೂಡಿಯೋನೂ ಇತ್ತು. ನಾವು ರೀಲ್ಸ್ ನೋಡಿದ್ವಿ, ಝೂಡಿಯೋದಾಗ ಸೇಲ್ 49 ರೂಪೀಸಿಂದ ಸ್ಟಾರ್ಟಿಂಗ್ ಅಂತೆಲ್ಲ. ಸೊ ನಾವು ಪ್ಲ್ಯಾನ್ ಮಾಡಿ ಸೇಲ್ ಹೋಗೋಣ ಝೂಡಿಯೋಕ್ಕಂತ ಹೋದ್ವಿ. ಬಟ್ ಅಂದ್ಕೊಂಡಿದ್ದ ಬೇರೆ, ಅಲ್ಲಾಗಿದ್ದ ಬೇರೆ. ನಾವು ಆ್ಯಕ್ಚುಲಿ ಸೇಲ್ ಅಂತ ಬಂದ್ವಿ. ಶಿವಿ ಸ್ಕ್ಯಾಮ್ ಎಲ್ಲ ಬರೀ ಇನ್ಸ್ಟಾಗ್ರಾಮ್ ಹೈಪು. ಎಲ್ಲ ಡಬ್ಬ ಕಲೆಕ್ಷನ್ ಅದ ವೇಸ್ಟ್. ಎಕ್ಸ್ಪೆಕ್ಟೇಷನ್ಸ್ ಮಾತ್ರ ಇಟ್ಕೊಳಕ್ಕೆ ಹೋಗಬೇಡಿ. 1 hour later.
ಸೊ ವಿಡಿಯೋ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗಿ ಊಟ ಮಾಡಿದ್ವಿ. ಅವ್ರ ಅಮ್ಮ ಊಟ ರೆಡಿ ಮಾಡಿದ್ರು ನಮ್ಮ ಸಲುವಾಗಂತ. ಊಟ ಮಾಡ್ಕೊಂಡು ನಾನು ನಂದು ಇನ್ನೊಬ್ಬಾಕಿ ಫ್ರೆಂಡ ಇಲ್ಲಿ ಮಾಲ್ ಆಫ್ ಏಷ್ಯಾಗೆ ಬಂದ್ವಿ. ನಾನು ಈ ಮಾಲಿಗೆ ಬಂದಿದ್ದಿಲ್ಲ, ಸೊ ಇಲ್ಲಿ ಹೋಗೋಣ ಅಂತೇಳಿ ಅಲ್ಲೇ ಡಿಸೈಡ್ ಮಾಡಿ ಹೊರಟ್ವಿ ನಾವು. ಇಲ್ಲಿ ಏನಂದ್ರೆ ಇನ್ನೂ ಕ್ರಿಸ್ಮಸ್ಸಿಂದ ಏನೂ ಡೆಕೋರ್ ಅದು ತೆಗ್ದಿರಲಿಲ್ಲ. ನಾವು ಹೋದಾಗ ಒಂದು 4 o'clock ಈ ಥರ ಆಗಿತ್ತೇನೋ. ಸೊ ಲೈಟಿಂಗ್ಸ್ ಅದೆಲ್ಲ ಇದ್ದಿಲ್ಲ. ಮೇ ಬಿ ನೈಟ್ ಲೈಟಿಂಗ್ಸ್ ಅದು ಹಾಕಿದ ಮಸ್ತ್ ಕಾಣ್ತಿರ್ಬೇಕೇನು, ನನಗೂ ಅಷ್ಟು ಗೊತ್ತಿಲ್ಲ. ಆ್ಯಂಡ್ ಫೌಂಟೇನೂ ಇತ್ತಿಲ್ಲಿ. ಓಕೆ, ಮಾಲ್ ಒಳಗೆ ಹೋದ್ವಿ. ನಾ ಫಸ್ಟ್ ಟೈಮ್ ಹೋಗಿದ್ರಿಂದ ನಂದು ಫ್ರೆಂಡ್ ಎಲ್ಲ ಇಡೀ ಮಾಲ ಸುತ್ತಾಡ್ಸಿದ್ಲು, ನನಗೆಲ್ಲ ತೋರಿಸಿದ್ಲು. ಇಲ್ಲಿ ಜೂಮರ ಭಾರಿ ಡಿಫ್ರೆಂಟ್ ಅವ ಇಲ್ಲೇ. ಅದ ಒಂದು ಸ್ಪೆಷಾಲಿಟಿ ಅನ್ನಿಸ್ತು ಈ ಮಾಲಿನ ನನಗೆ. ಎಲ್ಲ ಸ್ಟೋರ್ಸ್ನಾಗೂ ಆಫರ್ ಅಂತ ಹಾಕಿದ್ರು. ಸೊ ನಾವು ಹೋಗ್ತಿದ್ವಿ ಆ್ಯಕ್ಚುಲ್ ಹಂಗೆ. ಅವ್ರು ಹೊರಗೇನು ಹಾಕಿರ್ತಿದ್ರು, ಒಳಗೆ ಹೋದ್ರೆ ಹಂಗೆ ರಿಯಾಲಿಟಿ ಇರ್ತಾನೆ ಇರಲಿಲ್ಲ. ಸೊ ಆದರೂ ನಮ್ಗೆ ಏನೇನು ಲೈಕ್ ಆಗ್ತಿತ್ತು ಅದನ್ನು ಪಿಕ್ ಮಾಡ್ಕೊಂಡು ಶಾಪ್ ಮಾಡ್ಕೊಂಡು ಬರ್ತಿದ್ವಿ ಹೋಗಿದ್ದ ತಪ್ಪಿಗೆ. ಆ್ಯಂಡ್ ಸ್ವಲ್ಪ ಎಲ್ಲ ಶಾಪಿಂಗ್ ಅದು ಮುಗಿಸಿ ಅಡ್ಡಾಡಿ ಕೆಳಗೆ ನಾವು ಒಂದು ಲಾಯಲ್ ವರ್ಲ್ಡ್ ಮಾರ್ಕೆಟ್ ಅಂತದ. ಸೊ ಇಲ್ಲೇನೋ ವರ್ಲ್ಡ್ಸ್ ಬೆಸ್ಟ್ ಬೇಕರ್ಸ್ದವ್ರು ಕುಕ್ ಮಾಡಿರೋಂಥದ್ದು ಇರ್ತದಂತೆಲ್ಲ ಬೇಕ್ರಿ ಐಟಮ್ಸ್. ನನ್ನ ಫ್ರೆಂಡ್ ರೆಗ್ಯುಲರ್ ಹಂಗೆ ತೊಗೋತಿರ್ತಾಳೆ. ಸೊ ಅಕ್ಕಿ ಸಜೆಸ್ಟ್ ಮಾಡಿಲ್ಲ ಇಲ್ಲಿ ಹೋಗೋಣ ಬಾ ಅಂತ. ಸೊ ನಮ್ಗೆ ಏನೇನು ಬೇಕೆಲ್ಲ ತೊಗೊಂಡ್ವಿ. ನಿಜ ಇಲ್ಲೆಲ್ಲ ಮಸ್ತ್ ಇತ್ತೆಲ್ಲ. ಬನ್ನಾಗಿನ್ನು ಫ್ರೆಶ್ ಹಂಗೆ ಸಾಫ್ಟ್ ಹಂಗೆ ಭಾರಿ ಇದ್ವಿ ಇಲ್ಲೇ. ಸೊ ನೀವು ಏನಾದರೂ ಈ ಮಾಲಿಗೆ ಹೋದ್ರೆ ಇಲ್ಲಿ ಕೆಳಗೆ ಹೋಗೋದು ಮಿಸ್ ಮಾಡಬೇಡ್ರಿ ಇದು ಮಾರ್ಕೆಟಿಗೆ. ಸೊ ನಮ್ಗೆ ಏನೇನು ಬೇಕು ತೊಗೊಂಡ್ವಿ. ಅಕ್ಕಿ ರೆಗ್ಯುಲರ್ ಹಂಗೆ ತೊಗೋತಿರಿಂದ ಅಕ್ಕಿ ಸ್ವಲ್ಪ ಜಾಸ್ತಿ ಐಟಮ್ಸ್ ತೊಗೊಂಡ್ಲಿ ಏನೇನೋ. ಓಕೆ, ಇದನ್ನೆಲ್ಲ ಮುಗಿಸ್ಕೊಂಡು ಹೊರಗೆ ಬಂದು ಕ್ಯಾಬ್ ಬುಕ್ ಮಾಡ್ಕೊಂಡು ಮೆಟ್ರೋ ಸ್ಟೇಷನಿಗೆ ಹೊರಟೆ ನಾನು ವಾಪಸ್. ಹೋಗಿದ್ರಾಗ ಒಂದು ಮಾಲ್ ಬಿಡಿದ್ರಾಗ 7 o'clock ಇನ್ನೇನೋ ಆಗಿತ್ತು ನನಗೆ. ದೆನ್ ಮೆಟ್ರೋ ಹಿಡ್ಕೊಂಡು ಮನೆ ಕಡೆ ಹೊರಟೆ. ಸೊ ಇದಾಗಿತ್ತು ನನ್ನ ಒಂದು ಬೆಂಗಳೂರು ವೀಕೆಂಡ್ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.